नमस्ते अस्तु भगवन् विश्वेश्वराय महादेवाय त्र्यंबकाय त्रिपुरांतकाय त्रिकाग्निकालाय कालाग्निरुद्राय नीलकंठाय मृत्युंजयाय सर्वेश्वराय सदाशिवाय श्रीमन्महादेवाय नमः। गुरु ब्रह्मा गुरु विष्णु गुरुदेवो महेश्वरः गुरु साक्षात् परब्रह्म तस्मै श्री गुरुवे नमः। गुरुवे सर्वलोकानां विषजे भोरोगिणां निधये सर्वविद्यानां श्रीं दक्षिणामूर्तये नमो नमः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे गुरुराघवेन्द्राय नमः। गुरुराघवेन्द्राय नमः। गुरुराघवेन्द्राय नमः। बोलो भगवान शिरडी सद्गुरु साईनाथ महाराज की जय। जगद्गुरु आदि शंकराचार्य महाराज की जय। शंकर मध्व रामानुजाचार्य महाराज की जय। ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಣಕಾಸಿನ ವಿಚಾರ, ವ್ಯಾಪಾರ, ವ್ಯವಹಾರ, ಕೆಲಸ ಕಾರ್ಯಗಳಲ್ಲಿ ಉನ್ನತವಾದಂತಹ ಸ್ಥಾನ, ಏನೇ ಕೆಲಸ ಮಾಡಬೇಕಾದ್ರೂ ಸಮಾಧಾನ, ಜೊತೆಗೆ ಏನಾದ್ರೂ ಒಂದು ಬದಲಾವಣೆ ತಂದುಕೊಳ್ತಕ್ಕಂಥದ್ದು, ನೂತನವಾದಂತಹ ವಸ್ತ್ರಗಳ ಬಗ್ಗೆ ಚಿಂತನೆ ಮಾಡತಕ್ಕಂಥದ್ದು ಅಥವಾ ಭೂಮಿ ಬಗ್ಗೆ ಆಲೋಚನೆ ಮಾಡತಕ್ಕಂಥದ್ದು, ಸಾಕಷ್ಟು ಫಲಾಫಲಗಳನ್ನ ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲ ಇರತಕ್ಕಂಥ ನಿಮಗೆ ಒಂದಿಷ್ಟು ಅದೃಷ್ಟವೇ ಸರಿ. ಆದರೆ ಏನೇ ಮಾಡಬೇಕಾದ್ರೂ ಸ್ವಲ್ಪ ಸಮಾಧಾನ ಬೇಕು. ಚಿಕ್ಕ ಪುಟ್ಟ ವಿಷಯಕ್ಕೂ ಸಹಿತ ಮೂಗಿಂತದಲ್ಲಿ ಕೋಪ ಇಟ್ಟುಕೊಳ್ಳತಕ್ಕಂಥದ್ದು ಸಮಂಜಸ ಅಲ್ಲ. ಕೋಪವನ್ನು ಬಿಟ್ಟು ಒಳ್ಳೆಯ ಮನಸ್ಸಿನಿಂದ ತಾವು ಆಲೋಚನೆ ಮಾಡಿದ್ರೆ ವೃಶ್ಚಿಕ ರಾಶಿಯವರಿಗೆ ಎಲ್ಲವೂ ಉಳಿತೆ. ಆದರೆ ಸಣ್ಣ ಪುಟ್ಟ ಸಮಸ್ಯೆಗಳೆಂಬತಕ್ಕಂಥದ್ದು ಹೆಗಲಿರುತ್ತೆ. ಬಹಳ ಜೋಪಾನ ಇರಲಿ. ಪ್ರತಿ ಹೆಜ್ಜೆಯಲ್ಲೂ ಸಹಿತ ಜವಾಬ್ದಾರಿ ಇರಬೇಕು, ಎಚ್ಚರಿಕೆ ಇರಬೇಕು. ಕಾಯಕ ಬಹಳಷ್ಟು ಯೋಚನೆ ಮಾಡಿ ಒಂದು ಹೆಜ್ಜೆ ಮುಂದೆ ಹಾಕಿ. ಯಾವುದೇ ಕೆಲಸ ಕಾರ್ಯಗಳಲ್ಲಾದರೂ ಒಂದಿಷ್ಟು ಅಭಿವೃದ್ಧಿಯನ್ನು ಕಾಣಬೇಕಾದ್ರೆ, ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳಬೇಕಾದ್ರೆ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆಯನ್ನ ಪ್ರಾರ್ಥನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ಬುಧಚಂದ್ರ ಯೋಗ ಚೆನ್ನಾಗಿದೆ. ನಿಮ್ಮ ಜ್ಞಾನ, ನಿಮ್ಮ ಸ್ವಂತ ಬುದ್ಧಿ, ಸ್ವಂತವಾದಂತಹ ಆಸ್ಥಾನದಲ್ಲಿ ಕೆಲಸ ಮಾಡುವಂಥದ್ದು, ನಿಮ್ಮ ವೃತ್ತಿಯಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥದ್ದು, ಯೋಗಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತ ಅರ್ಥಪೂರ್ಣವಾದಂತಹ ಬದುಕನ್ನು ಕಾಣತಕ್ಕಂಥದ್ದು, ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥದ್ದು, ಸಾಧ್ಯವಾದರೆ ಗಣಪತಿಯ ಆರಾಧನೆ ಮಾಡಿ ಅರ್ಥಗಳನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥದ್ದು. ಯಾವುದೇ ಕೆಲಸ ಆದರೂ ತನ್ನದೇ ಆದಂತಹ ನಿಟ್ಟಿನಲ್ಲಿ, ತನ್ನದೇ ಆದಂತಹ ಚೌಕಟ್ಟಿನಲ್ಲಿ ಮಾಡಬೇಕು. ಇದಕ್ಕಾಗಿ ನೀವು ಮಾಡಬೇಕಾದ್ದು ಶಕ್ತಿ ದೇವತೆಯ ಉಪಾಸನೆ. ಆದಷ್ಟು ಉಪ್ಪನ್ನ ಶಿವನ ಸಾನ್ನಿಧ್ಯದಲ್ಲಿ ಉಪ್ಪನ್ನು ಕೊಟ್ಟು ಪ್ರಾರ್ಥನೆ ಮಾಡಿ ಬನ್ನಿ. ಮುಗಿದ ಕಡೆ ಗಮನ ಕೊಡಿ. ವೃತ್ತಿಯಲ್ಲಿ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಿ. ಸಾಧ್ಯವಾದರೆ ಒಂದಷ್ಟು ಗೋಕ್ಷೀರವನ್ನ ಶಿವ ಮಂದಿರಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡಿ. ಸಣ್ಣ ಪುಟ್ಟ ಮಕ್ಕಳಿಗೆ ನಿಮ್ಮ ಕರಹಸ್ತದಿಂದ ಏನಾದ್ರು ಒಂದು ತಿಂಡಿ ತಿನಿಸನ್ನು ಕೊಟ್ಟು ಒಳ್ಳೆಯ ಮಾತಾಡ್ತಾ ಒಳ್ಳೆಯ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲದಲ್ಲಿರಿ. ಹಾಗಿದ್ದಂತಹ ಪ್ರತಿಯೊಂದು ಕಾಯಕವನ್ನು ಸಹಿತ ಅರ್ಥಪೂರ್ಣವಾಗಿ ಆಲೋಚನೆ ಮಾಡಬಹುದು. ಏನೇ ಕೆಲಸ ಮಾಡಬೇಕಾದ್ರೂ, ಯಾವುದೇ ವೃತ್ತಿಯಲ್ಲಿರ್ತಕ್ಕಂಥವ್ರು ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಬೇಕಾದ್ರೂ ಅದರ ಬಗ್ಗೆ ಸಾಕಷ್ಟು ಆಲೋಚಿಸಬೇಕು. ಹಾಗೆ ಏನ್ ಕೆಲಸ ಮಾಡ್ತಿದ್ದೀವಿ, ಯಾವ್ದು ಮಾಡಿದ್ರೆ ಸರಿ, ಯಾವ್ದು ತಪ್ಪು, ಇದೆಲ್ಲದರ ಬಗ್ಗೆ ಸರಿಯಾದ ಆಲೋಚನೆ ಮಾಡದಿದ್ರೆ ಒಂದಕ್ಕೊಂದು ಸಮಸ್ಯೆ ಅಂತಕ್ಕಂಥದ್ದಿರುತ್ತೆ. ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕ ಇದ್ದು, ಮನಸ್ಸಿಗೆ ದ್ವಂದ್ವ ಚಿಂತನೆ ಇದ್ದು, ಏನೂ ಕೆಲಸ ಮಾಡ್ಲಿಕ್ಕೆ ಆಗದಂತ ಪರಿಸ್ಥಿತಿಯಲ್ಲಿ ಇದ್ದೀವೇನೋ ಎಂಬಂತ ರೀತಿ ಮನಸ್ಸಿಗೆ ಉಂಟಾಗಬಹುದು. ಆದ್ರೂ ಭಯಪಡಬೇಕಾದಿಲ್ಲ. ಒಳ್ಳೆ ಕಾಲ ಇದೆ, ಒಳ್ಳೆ ಸಮಯ ಇದೆ. ಒಳ್ಳೆದ್ರ ಬಗ್ಗೆ ಆಲೋಚನೆ ಮಾಡ್ತಾ ಒಳ್ಳೆದ್ರ ಬಗ್ಗೆ ಚಿಂತನೆ ಮಾಡಿದ್ರೆ ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡಂಗಾಗತ್ತೆ. ವೃತ್ತಿಯಲ್ಲಿರ್ತಕ್ಕಂಥವ್ರು ಯಾವುದೇ ಕ್ರಮದಲ್ಲಿದ್ದರೂ ತಮ್ಮ ಅಭಿವೃದ್ಧಿಯನ್ನ ಯೋಚನೆ ಮಾಡಬೇಕಾದ್ರೆ, ಅಭಿವೃದ್ಧಿಯ ನಡಿಬೇಕಾದ್ರೂ ನೀವು ಮಾಡಬೇಕಾದ್ದು ಗಣಪತಿಯ ಪ್ರಾರ್ಥನೆ, ವಿಷ್ಣು ದೇವರ ಆರಾಧನೆ. ಅದಕ್ಕಾಗಿ ವಿಷ್ಣು ದೇವರಿಗೆ ಒಂದಷ್ಟು ತುಳಸಿಯಿಂದ ಅರ್ಚನೆ ಸಂಕಲ್ಪವನ್ನು ಮಾಡಿಸಿ ಕುಲದೇವರಿಗೆ ಪ್ರಾರ್ಥನೆ ಮಾಡಿ, ಕುಲದೇವತಾ ಪ್ರೀತ್ಯರ್ಥಂ ಅಂತ ಅಂದ್ರೆ ಕುಲದೇವರ ಅನುಗ್ರಹ ಹೊಂದಿದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದಂತೆ. ಅದಕ್ಕಾಗಿ ಮೊದಲು ಇಷ್ಟ ದೇವರು, ಕುಲದೇವರನ್ನ ನಾವು ಪ್ರಾರ್ಥನೆ ಮಾಡಬೇಕು. ಆ ಪ್ರಾರ್ಥನೆಯನ್ನ ಸಮಂಜಸುವ ಮಾಡಿ, ಸಾಧ್ಯವಾದರೆ ಗೋಧಿ ಮತ್ತು ಬೆಲ್ಲವನ್ನ ಮನೆಯಲ್ಲಿಟ್ಟು ಪೂಜೆ ಮಾಡಿ ಅದನ್ನು ವಿಷ್ಣು ಆಲಯದಲ್ಲಿ ಕೊಟ್ಟು ಬಂದರೂ ಸಾಕಷ್ಟು ಒಳ್ಳೆ ಫಲವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಹಣಕಾಸಿನ ವಿಚಾರ, ವ್ಯಾಪಾರ, ವೃತ್ತಿ ಧರ್ಮದ ಅಭಿವೃದ್ಧಿ, ಮಾಡುವಂತ ಕೆಲಸ ಕಾರ್ಯ, ದೂರಭಾರ ಪ್ರಯಾಣ ಮತ್ತು ಏನಾದರೂ ಒಂದು ವಿಶೇಷಗಳಲ್ಲಿ ಮತ್ತೊಂದು ವಿಶೇಷತೆಯನ್ನು ಕಾಣುವಂಥದ್ದು, ಮಾಡುವಂತಹ ಕೆಲಸದಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ಕಾಣುವಂಥದ್ದು. ಆದರೆ ಸಣ್ಣ ಪುಟ್ಟ ವಿಚಾರಕ್ಕೆ ಮೂಗಿಂತದಲ್ಲಿ ಕೋಪ ಇಟ್ಕೊಳ್ತೀರಿ. ಕೋಪದಿಂದ ಮುಕ್ತರಾಗಿ ಒಂದಷ್ಟು ಶಾಂತಿ, ನೆಮ್ಮದಿಯಿಂದ ಇದ್ರೆ ಸಾಕಷ್ಟು ಒಳ್ಳೆ ಫಲವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಯಾವುದೇ ಕೆಲಸವನ್ನು ಮಾಡಬೇಕಾದ್ರೂ ಮನೆ ದೇವರ ಕೃಪಾ ಕಟಾಕ್ಷ ಬೇಕು. ಅದಕ್ಕಾಗಿ ಮನೆ ದೇವರ ಅನುಗ್ರಹ ಪಡೆಯಿರಿ. ಓಂ ದುಂ ದುರ್ಗಾಯಿ ನಮಃ, ಓಂ ದುಂ ದುರ್ಗಾಯಿ ನಮಃ. ಇದೇ ಪ್ರಕಾರವಾಗಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಒಳ್ಳೆ ಫಲವನ್ನು ಸಿದ್ಧಿಪಡಿಸಿಕೊಳ್ತೀರಿ. ನೀಲಾಂಜನ ಸಮಾಭಾಸಂ ರವಿಪುತ್ರ ಮಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ. ಶನೈಶ್ಚರ ಮಂತ್ರವನ್ನ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿ ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ. ಹೀಗೆ ಶನೈಶ್ಚರ ಮಂತ್ರವನ್ನ ನಿರಂತರವೂ ಪಠನೆ ಮಾಡೋದ್ರಿಂದ ಒಂದಿಷ್ಟು ಶಾಂತಿ, ನೆಮ್ಮದಿಯನ್ನು ತಂದುಕೊಳ್ತೀರಿ. ಸಾಕಷ್ಟು ಬೆಳಕಿನ ದಿನವೇ ಆ ದುಃಖರನ ಅನುಗ್ರಹದಿಂದ ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗ್ತೀರಿ. ಒಂದಿಷ್ಟು ಮನಸ್ಸಿಗೆ ಶಾಂತಿ, ನೆಮ್ಮದಿ ತಂದುಕೊಳ್ತೀರಿ. ಆದದ್ದೇನಾದ್ರೂ ಆಯಾ ಕ್ಷಣಕ್ಕೆ ಅದನ್ನ ಮರೆತು ಹೊಸದಾಗಿ ಏನ್ ನಡೀಬೇಕು, ಏನ್ ಮಾಡಬೇಕು, ಏನ್ ಮಾಡಿದ್ರೆ ಸರಿ, ಇದರ ಬಗ್ಗೆ ನಿಮ್ಮ ಚಿಂತನೆಯನ್ನ ಮಾಡ್ತೀರಿ. ವೃತ್ತಿಯಲ್ಲಿ ಒಂದು ಅಭಿವೃದ್ಧಿಯನ್ನು ಕಂಡು ಏನಾದರೂ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲವನ್ನ ಸಿದ್ಧಿಪಡಿಸಿಕೊಳ್ತೀರಿ. ಮಾಡುವಂತಹ ಕೆಲಸದಲ್ಲಿ ಸಾಕಷ್ಟು ಬದಲಾವಣೆ ತಂದುಕೊಳ್ಳುವಂತಹ ಯೋಗ ಫಲವೂ ನಿಮ್ಮದು. ಆದರೆ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಶಾಂತಿ, ಸಮಾಧಾನ ಬೇಕು.
ಒಂದಿಷ್ಟು ತೃಪ್ತಿಕರವಾದ ಬದುಕಿನಡೆ ನಿಮ್ಮ ಆಲೋಚನೆ ಬೇಕು. ಮಾಡುವ ಕೆಲಸದಲ್ಲೇ ಒಂದಿಷ್ಟು ಅಭಿವೃದ್ಧಿಯನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಫಲ ನಿಮ್ಮದಾದ್ರೆ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಈಗ ಮಾಡಬೇಕಾಗಿರತಕ್ಕಂತಹ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕಾದ್ರೆ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಬಹಳ ಮುಖ್ಯವಾಗಿರತಕ್ಕಂತಹದ್ದು. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಹೀಗೆ ಭಗವತಿಯನ್ನ ಪ್ರಾರ್ಥನೆ ಮಾಡಿ ಹಿರಿಯರ ಆಶೀರ್ವಾದ ಪಡೆದು ಸಣ್ಣ ಪುಟ್ಟ ಮಕ್ಕಳಿಗೆ ಒಂದಿಷ್ಟು ತಿಂಡಿ ತಿನಿಸನ್ನು ಕೊಟ್ಟು ನಂತರ ನಿಮ್ಮ ಕಾಯಕದ ಕಡೆ ಗಮನ ಕೊಟ್ಟಿದ್ದೆ ಆದ್ರೆ ಸಾಕಷ್ಟು ಲಾಭವನ್ನೇ ಸಿದ್ಧಿಪಡಿಸಿಕೊಳ್ತೀರಿ. ವ್ಯಾಪಾರದ ಕಡೆ ಸ್ವಲ್ಪ ಗಮನ ಬೇಕು. ಮಾಡುವ ಕೆಲಸದ ಕಡೆ ಅಭಿವೃದ್ಧಿ ಇರಬೇಕು. ಯಾವುದೇ ಒಂದು ತಂತ್ರ ಮಂತ್ರ ಯಂತ್ರದ ಬಗ್ಗೆ ಆಗ್ಲಿ ಅಥವಾ ಯಾರಾದ್ರೂ ಭಯಾಡಿಸ್ತಕ್ಕಂಥದ್ದು, ಯಾರಾದ್ರೂ ತೊಂದರೆ ಕೊಡ್ತಕ್ಕಂಥದ್ದು, ಯಾವುದೇ ಒಂದು ವಿಚಾರದ ಕಡೆ ಗಮನ ಇಲ್ದಿರತಕ್ಕಂಥ ನಡ್ಕೊಳ್ಳುವಂಥದ್ದು, ಹಾಗೆ ನಿಂದಕರಂತಕ್ಕಂಥದ್ದು ಹೆಜ್ಜೆಜ್ಜೆಗೂ ಇರತಕ್ಕಂಥ ಪರಿಸ್ಥಿತಿ, ಇದರ ಬಗ್ಗೆ ಸ್ವಲ್ಪ ಜಾಗರೂಕತರಾಗಿರಿ. ಮಾಡುವ ಕೆಲಸದಲ್ಲಿ ಒಂದಿಷ್ಟು ಬದಲಾವಣೆ ತಂದುಕೊಳ್ಬೇಕಾದ್ರೂ, ವ್ಯಾಪಾರದ ಕಡೆ ಒಂದಿಷ್ಟು ನೀವು ಅಭಿವೃದ್ಧಿಯನ್ನು ನೋಡಬೇಕಾದ್ರೂ ಒಳ್ಳೆ ಮನಸ್ಸಿನಿಂದ ಮಾತ್ರ ಸಾಧ್ಯ. ಅದಕ್ಕಾಗಿ ಶಕ್ತಿ ದೇವತೆಯನ್ನ ಪ್ರಾರ್ಥನೆ ಮಾಡಿ ಒಂದು ಶ್ವೇತ ವಸ್ತ್ರದಲ್ಲಿ ಬಿಳಿಯ ಬಣ್ಣದ ಬಟ್ಟೆಯಲ್ಲಿ ಒಂದಿಷ್ಟು ಅಕ್ಕಿ ಮತ್ತು ಒಂದಿಷ್ಟು ಭಾಗ ಉದ್ದಿನ ಬೆಳೆ ಅಂದ್ರೆ ಒಂದಿಡಿಯಷ್ಟು ಬೆಳೆ ಒಂದಿಡಿಯಷ್ಟು ಅಕ್ಕಿಯನ್ನ ಪ್ರತ್ಯೇಕವಾಗಿ ಗಂಟನ್ನ ಕಟ್ಟಿ ಅದನ್ನ ದೇವತಾರಾಧನೆ ಮಾಡಿ ದೇವರ ಸಾನ್ನಿಧ್ಯದಲ್ಲಿಟ್ಟು ಈ ಶುಭ ದಿನ ರಾಹುಕಾಲ ಆದ ನಂತರ ಯಾವ್ದಾದ್ರು ಒಂದು ದೇವಾಲಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡಿದ್ದೆ ಆದ್ರೂ ಒಂದಷ್ಟು ಗಂಡಾಂತರಗಳು, ಸಮಸ್ಯೆಗಳು, ಒಂದಿಷ್ಟು ಸಮಸ್ಯೆ ನಿಷ್ಠೂರಗಳು ಎಲ್ಲವೂ ಸಹಿತ ದೂರ ಮಾಡಿಕೊಂಡು ಶಾಂತಿ ನೆಮ್ಮದಿಯನ್ನ ನಿಮ್ಮದಾಗಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ರೈತ ಬಾಂಧವರು ಭೂಮಿ ಬಗ್ಗೆ ಚಿಂತನೆ ಮಾಡತಕ್ಕಂಥವ್ರು, ಭೂಮಿ ಬಗ್ಗೆ ಚಿಂತನೆ ಮಾಡತಕ್ಕಂಥವ್ರಿಗೆ ಭೂಮಿಯಿಂದ ಸಾಕಷ್ಟು ಲಾಭವಿದೆ. ಸಣ್ಣ ಪುಟ್ಟ ವಿಚಾರಕ್ಕೂ ಅರ್ಧ ತಲೆನೋವು, ಆರೋಗ್ಯ ಸರಿಯಿಲ್ಲದಿರತಕ್ಕಂಥದ್ದು, ಮಾನಸಿಕವಾದಂತಹ ಒತ್ತಡ ಎದುರಾಗುವಂಥದ್ದು ಇದೆಲ್ಲವೂ ಕಂಡು ಬರಬಹುದು. ಆದರೆ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಅಧಿಕವಾದಂತಹ ಲಾಭ ನಿಮಗೆ ಸಿಗಬೇಕಾದ್ರೆ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಗಣಪನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸಿಕೊಳ್ಬಹುದು. ಮೊದಲು ಗುರು ಅನುಗ್ರಹ ಪಡಿಬೇಕು, ದೇವಿಯ ಆರಾಧನೆ ಮಾಡಬೇಕು. ಎಲ್ಲಾದ್ರೂ ಒಂದು ಶಕ್ತಿ ದೇವತೆ ದೇವರ ಸಾನ್ನಿಧ್ಯ ಅಲ್ಲಿ ಹೋಗಿ ಧ್ವಜಸ್ತಂಭದ ಸಾನ್ನಿಧ್ಯದಲ್ಲಿ ಅಂದ್ರೆ ದೇವರ ಸಾನ್ನಿಧ್ಯದ ಮುಂಭಾಗದಲ್ಲಿರ್ತಕ್ಕಂಥ ಧ್ವಜಸ್ತಂಭದ ಹತ್ರ ಅಲ್ಲಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡತಕ್ಕಂಥದ್ದು. ಗೊತ್ತಿರತಕ್ಕಂಥದ್ದು ನನ್ನಿಂದಲೇ ಸಾಧ್ಯ, ನಾನು ಹೇಳ್ದಂಗೆ ಆಗಬೇಕು, ನಾನು ಏನು ಹೇಳಿದ್ರು ಅದೇ ನಡೆಯುತ್ತೆ ಅಂತಕ್ಕಂಥದಕ್ಕಿಂತ ಸ್ವಲ್ಪ ನಿಮ್ಮ ನಡವಳಿಕೆಗಳಲ್ಲಿ ಬದಲಾಯಿಸಿಕೊಂಡ್ರೆ ತುಂಬಾ ಬದಲಾವಣೆಯನ್ನು ಅದ್ಭುತವಾಗಿ ಸಿದ್ಧಪಡಿಸಿಕೊಳ್ತೀರಿ. ಚಂಚಲತೆಯಾಗಿದ್ದು ಯಾವುದೇ ಒಂದು ಕೆಲಸ ಆದರೂ ಪರಿಪೂರ್ತಿಯಾಗಿ ಆಗುತ್ತೋ ಇಲ್ವೋ, ಮಾಡುವಂತಹ ಕೆಲಸದಲ್ಲಿ ಎಲ್ಲವೂ ಸಹಿತ ಕಾರ್ಯಸಿದ್ಧಿ ಆಗುತ್ತೋ ಇಲ್ವೋ ಎಂಬತಕ್ಕಂಥ ಚಿಂತನೆಯಲ್ಲಿದೆ. ಆದರೆ ವಿಧಾತ ಲಿಖಿತಾರೇಖಾ ಲಲಾಟಾಕ್ಷರ ಮಾಲಿಕ ಸೃಷ್ಟಿಕರ್ತ ಬ್ರಹ್ಮ ಆತ ಏನು ಬರೆದಿದ್ದಾನೋ, ಇವತ್ತು ಏನಾಗಬೇಕು ಅಂತ ಚಿಂತನೆ ಇದೆಯೋ ಅದೇ ನಡೀತಕ್ಕಂಥದ್ದು. ನಾವು ನಮ್ಮ ಪ್ರಯತ್ನ ಮಾಡಬೇಕು, ಸಾಧ್ಯವಾದಷ್ಟು ಪ್ರಯತ್ನದಲ್ಲಿ ಲೋಪ ಇಲ್ಲದಂತೆ ಇರಬೇಕು. ನಮ್ಮ ಚಿಂತನೆ, ನಮ್ಮ ಆಲೋಚನೆ, ನಾವು ಏನು ಚಿಂತನೆ ಮಾಡ್ತೀವೋ ಅದು ನಡಿಬೇಕು ಅಂತಕ್ಕಂಥ ಒಳ್ಳೆ ಮನಸ್ಸು ನಮಗಿರಬೇಕು. ಕೆಲಸಕ್ಕೆ ಹೊರಡೋಕೆ ಮುನ್ನ, ಹೆಜ್ಜೆ ಹಾಕೋಕೆ ಮುನ್ನ ಅಪನಂಬಿಕೆಯಿಂದ ಆಗುತ್ತೋ ಇಲ್ವೋ ಎಂಬತಕ್ಕಂಥದರ ಒಂದು ಮನಸ್ಥಿತಿ ನಿಮಗಿದ್ರೆ ಅದು ಯಾವುದೂ ಸಾಧನೆ ಮಾಡ್ಲಿಕ್ಕಾಗಲ್ಲ. ಹಾಗೆ ಒಂದು ದೊಡ್ಡ ಜವಾಬ್ದಾರಿತ್ವಂತಹ ಸ್ಥಾನದಲ್ಲಿದ್ದು ಜವಾಬ್ದಾರಿಗಳನ್ನ ನಿಭಾಯಿಸಬೇಕಾದ್ರೆ ಅದರ ಪೂರ್ವಭಾವಿಯಾಗಿ ಸಾಧಕ ಬಾಧಕಗಳನ್ನೂ ಚಿಂತನೆ ಮಾಡಬೇಕು. ಅದು ಆಗುತ್ತೋ ಇಲ್ವೋ ಅಥವಾ ಕೈ ಹಿಡಿಯುತ್ತೋ ಕೈ ಹಿಡಿಯಲ್ವೋ, ನೀವು ತೆಗೆದುಕೊಳ್ಳುವಂತಹ ಹಾಕುವಂತಹ ಹೆಜ್ಜೆ ನಿರ್ಣಯ ಇದೆಯಲ್ಲ ಅದನ್ನು ಯೋಚನೆ ಮಾಡಿ ನಡೆಸಬೇಕು. ಇದೆಲ್ಲದರ ಜೊತೆಗೆ ನೀವು ಹಳದಿ ಕಲರ್ ವಸ್ತ್ರ, ಹಳದಿ ಕಲರ್ ಗಂಧ, ಹಳದಿ ಕಲರ್ ಪುಷ್ಪಗಳನ್ನು ಪ್ರಾಂತ್ಯದಲ್ಲಿರ್ತಕ್ಕಂಥ ದೇವರಿಗೋ ದೇವಿಗೋ ಅರ್ಪಣೆ ಮಾಡಬೇಕು. ಜೊತೆಗೆ ನಿಮ್ಮ ಮಾತೃಶ್ರೀ, ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಬೇಕು. ಇದರಿಂದ ಸಾಕಷ್ಟು ಒಳಿತನ್ನ ತಾವು ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗಲಿ.